ಪೂಜ್ಯರಿಗೆ ಸಿದ್ಧಗಂಗಾ ಸ್ವಾಮಿಗಳು ಅಂತ ದೊಡ್ಡ ನಮಸ್ಕಾರ ಮಾಡಿರ್ತಕ್ಕಂಥ ಹಿರಿಯ ಪೂಜ್ಯರ ಸ್ವಾಮಿಗಳು ಯಾರು ಇಂಗ್ಲೇಶ್ವರಪ್ಪಗಳು 96-97 ವರ್ಷ. ಇದೀಗ ಅಥಣಿ ಗಚ್ಚಿನ ಮಠ ಒಂದೊಂದು ಸರಿ ಒಂದೊಂದು ಮಠಗಳ ಪದ್ಧತಿ ಹೆಂಗಿರ್ತಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠದೊಳಗೆ ಭಾಳಷ್ಟು ಭಕ್ತರ ಮತ್ತು ಆ ಭಕ್ತರ ಭಾವುಕ ಭಕ್ತಿ ವಿಷಯ ಕಾಣಿಸ್ತಿತ್ತು. ನಾನು ನೋಡಿದ ಸಣ್ಣ ಇದ್ದಾಗ. ಅದು ಬಿಟ್ಟರೆ ಸಿದ್ಧಗಂಗಾ ದೊಡ್ಡಪ್ಪಗಳು ಇದ್ದಾಗ ಇತ್ತು, ಈಗೂ ಅದ. ಆದ್ರೆ ಆ ರೀತಿ ಇರ್ತಕ್ಕಂಥ ಅಥಣಿಯ ಮುರುಘೇಂದ್ರ ಶ್ರೀಗಳ ಸಂಪ್ರದಾಯದ ಜನ ಸಂಪೂರ್ಣ ಇಂಗ್ಲೇಶ್ವರ ಮಠಕ್ಕೆ ಶಿಫ್ಟ್ ಆಗಿತ್ತೇನಪ್ಪ. ಹುಡುಗರು ಮಡಿಯವರಿಗೆ ಸೇವೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ತ್ರಾಸಾಕಿತ್ತಪ್ಪ ಅಂದ್ರೆ ಊಟಕ್ಕೆ ಬರೋ ಮಂದಿಗೆ ಊಟ ಕೊಡೋದು ಮತ್ತು ಇದನ್ನು ಮಾಡೋದು ನೋಡಿದ್ರೆ ಅವ್ರು ಎದೆ ಒಡ್ಕೊಂಡು ಎಲ್ಲರೂ ಹೋಗಿ ಮಗ್ಗಲ್ಲಿ ಕುಂದ್ರದೇನಪ್ಪ ಅಂತ ತಿಳ್ಕೊಂಡು 4-5 ಜನ ಸೇವಕರು ಹಂಗೆ ಮಾಡ್ತಿದ್ರು. ನನಗೆ ಅನಿಸಿದ ಮಟ್ಟಿಗೆ ಅವ್ರಿಗೆ ಹಣ್ಣ ಬರೋದನ್ನು ನೋಡಿದ್ರೆ ಸುಮಾರು ಒಂದು 4-5 ಟ್ಯಾಕ್ಟರ್ ಮ್ಯಾಗ ಹಣ್ಣು ಬಂದಿರ್ಬೇಕು ಅವ್ರಿಗೆ. ಅಷ್ಟೆಲ್ಲ ಹಣ್ಣುಗಳನ್ನು ಬುಟ್ಟಿಗಟ್ಲೆ ಭಕ್ತರಿಗೆ ಕೊಟ್ಟು ಊರಾಗೆಲ್ಲ ಕಳಿಸಿ ನಾನು ಬಾರ ಹಾಕಿಟ್ಕೊಂಡು ನಾ ಹಣ್ಣೇ ತಿನ್ನಂಗಿಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಪೂಜ್ಯರು. ಅಂಥ ಪೂಜ್ಯರನ್ನು ನಾವು ಕಳ್ಕೊಂಡೆವು. ಅಂಥ ಪೂಜ್ಯರಿಗೆ ಶ್ರದ್ಧಾಂಜಲಿ ನೋಡಿ ನಮ್ಮನ್ನು ಸಲ್ಲಿಸೋದದ. ನಾಡಿನ ಯಾವ ಗಣ್ಯರು ಬರ್ತಾರೆ ಅವತ್ತಿನ ದಿವಸ ಮೊನ್ನೆ ಸರ್ ಬಂದಿದ್ವಿ ನೋಡಿರಿ. ಕಂಬೀರ್ ಪಾಟೀಲ್ರಾಗಲಿ ಅಥವಾ ಶಿವಾನಂದ ಪಾಟೀಲ್ರಾಗಲಿ, ಅಪ್ಪಾಜಿ ನಾಡಗೌಡರಾಗಲಿ, ಇನ್ನೂ ಯಾರ್ಯಾರು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ನೋಡಿ ಹಿರಿಯ ಗಣ್ಯರು ಕೂಡ ಬರ್ತಾರೆ. ಆವತ್ತಿನ ದಿವಸ ಅದನ್ನು ನೋಡಿದ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದಿರಿ. ಅವೆಲ್ಲ ಪೇಪರ್ದಾಗ ಬಂದಾವಿಲ್ಲ, ನಮಗೆ ಗೊತ್ತಿಲ್ಲ. ಪೇಪರ್ 7:10-15 ಹೋದ ಹಿರಿಯ ಎಬ್ಬಿಸಿದ ಕೂಡ ಎದ್ದಿಲ್ಲ ಅಂದ್ಕೊಳ್ಳೆ ಎಲ್ಲರೂ ಎಬ್ಬಿಸಾರ. ಡಾಕ್ಟರ್ ಕರೆದ ಕೂಡ ಅವಾಗ ಬಂದು ಅವ ಡಾಕ್ಟರ್ ಚೆಕ್ ಮಾಡ್ಯಾನ. ಚೆಕ್ ಮಾಡೋದ್ರಾಗ ಇದು ಪಲ್ಸ್ ಬರೀ ಹತ್ತೆ ಇದ್ದದ ಪಲ್ಸ. ಅವಾಗ ಮತ್ತೆಲ್ಲ ಡಾಕ್ಟರ್ ಚೆಕ್ ಮಾಡೋದು ಕೂಡ ಹೋಗ್ಯದ ತಿಳ್ಕೊಂಡು ಹೇಳಿದ್ರತ್ತೆ. ಅದಕ್ಕಿಂತ ಮೊದಲು ಅಪ್ಪಗಳು ಅವ್ನು ಸಿದ್ಧಂಗೆ ಹೇಳ್ತಿದ್ರತ್ತೆ, ಏನಾದ್ರೂ ಅಸ್ವಸ್ಥ ಅಂದಪ್ಪ ನನ್ನ ದವಾಖಾನೆಗೆ ಒಯ್ಬೇಡ್ರಿ, ಎಲ್ಲರ ದಾರಿ ಒಳಗೆ ನನ್ನ ಪ್ರಾಣ ಬಿಡಿಸ್ಬೇಡ್ರಿ, ನನ್ನ ಪ್ರಾಣ ಇಲ್ಲೇ ಇರಬೇಕು, ಪ್ರಾಣ ಬಿಡಿಸ್ಬೇಡ್ರಿ ತಿಳ್ಕೊಂಡಿರ್ತಾರೆ ಹೇಳಿದ್ರು. ಇದನ್ನೆಲ್ಲ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಬಹಳ ಜನ ಸ್ವಾಮಿಗಳು ಅನಾರೋಗ್ಯ ಆಗಿ ತೊಂದರೆಯಾಗಿ ಹಾಸ್ಪಿಟಲ್ಗೆ ಹೋಗಿ ಏನೇನೋ ಹಾಕಿ ಹೋಗ್ಯಾರ. ಆದ್ರೆ ಈ ಸ್ವಾಮಿಗಳು ಸುಮಾರು ನನಗೆ ಪೂರ್ತಿ ನೋಡಕತ್ತೀನಿ, ಆರೋಗ್ಯವಾಗಿದ್ದು ಹಾರ್ಟ್ನೂ ಇಲ್ಲ, ಅಲ್ಲಿಂದ ಯಾವುದೂ ಪ್ರಸಂಗನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಸಾಯಂಕಾಲ ಹೊಟ್ಟೆನೂ ಊಟ ಮಾಡ್ಯಾರ, 2.5 ಗಂಟೆ 2 ರೊಟ್ಟಿ ಮ್ಯಾಗ ಊಟ ಮಾಡ್ಯಾರ, ಮಾತಾಡ್ಕೊಂತೇ ಅದಾರ. ಇಷ್ಟೆಲ್ಲ ಮಾಡಿ ನಿಶ್ಚಿಂತವಾಗಿ ಏನೂ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಏನಾದರೂ ಹಳ್ಳ್ಯಾಡಿದ್ರು, ಏನಾದರೂ ಆಗಿತ್ತಪ್ಪ ಮೂತ್ರರೇ ಬರ್ತಿದ್ದು, ಒಂದಾಕರೆ ಬರ್ತಿದ್ದು, ಪೂರ್ತಿ ಕೌಪ ಅವ್ರು ಹೋಗೋದಿರ್ತಕ್ಕಂಥದ್ದು ಎಲ್ಲನೂ ನೋಡಿದ್ರೆ ಒಂದು ಸಣ್ಣ ಮೂತ್ರದ ಒಂದು ಹನಿ ಸಹಿತ ಕೌಪಕ್ಕೆ ಹತ್ತಿಲ್ಲ. ಆ ರೀತಿಯಾಗಿ ನಿಧಾನವಾಗಿರ್ತಕ್ಕಂಥ ತಮ್ಮ ಇಲೋಕ ಯಾತ್ರೆಯನ್ನು ಪೂಜ್ಯರು ತ್ಯಜಿಸಿದ್ದಾರೆ. ಅದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಏನು ಹಬ್ಬಗಳು ಈ ಮಠಕ್ಕೆ ಪಟ್ಟಾಧಿಕಾರ ತೆಗೆದುಕೊಂಡ್ರೆ ಅವರು ಪಟ್ಟಾಧಿಕಾರ ತೆಗೆದುಕೊಳ್ಳುವಾಗ 12 ವರ್ಷದವರೇನೂ ಇದ್ರೆ ಅಂತ ತಿಳ್ಕೊಂಡು ಪೂಜ್ಯರು ಹೇಳ್ತಿದ್ರು. ಆದ್ರೆ ಅವರ ಸುರುವಿನ ದಿವಸಗಳು ಹಾಗೂ ಬಹಳಷ್ಟು ದಿವಸಗಳೆಲ್ಲ ಬಹಳ ಕಷ್ಟದ ಕಾಲದ ದಿವಸಗಳಾಗಿದ್ದವು. ಎಷ್ಟು ಕಷ್ಟದ ಕಾಲ ಇತ್ತಪ್ಪ ಅಂದ್ರೆ ಒಂದು ದಿವಸ ಕೂಡ ಮುಂಜಾನೆ ಇದ್ದರೆ ಸಾಯಂಕಾಲ ಇರ್ತಿರಲಿಲ್ಲ ಪ್ರಸಾದಕ್ಕೆ. ಅಂಥ ಕಷ್ಟದ ದಿವಸಗಳಲ್ಲಿ ಈ ಮಠವನ್ನು ಬಹಳಷ್ಟು ಜೀರ್ಣೋದ್ಧಾರದ ಜೊತೆಗೆ ಇಷ್ಟೆಲ್ಲ ಆಗ್ತಾ ಬಂತು. ಸುಮಾರು ಅವರು ಮಾಡ್ತಕ್ಕಂಥ ಕಾರ್ಯಗಳೇನಪ್ಪ ಅಂದ್ರೆ ಅವರು ಮಾಗಾವರಕ್ ಮಠ, ನೇವರಿಗೆ ಮಠ ಹಾಗೂ ಹುಮ್ನಾಬಾದ್ ಬಸವತೀರ್ಥ ಮಠದ ಮಠಾಧಿಪತಿಗಳಾಗಿ ಸುಮಾರು ಬಹಳಷ್ಟು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೇ ಕಾಶಿ ಅಥವಾ ಶಿವಾನಂದ ಪಾಟೀಲ್ರಾಗಲಿ, ಅಪ್ಪಾಜಿ ನಾಡಗೌಡರಾಗಲಿ, ಇನ್ನು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ನೋಡಿ ಹಿರಿಯ ಗಣ್ಯರು ಕೂಡ ಬರ್ತಾರೆ. ಆವತ್ತಿನ ದಿವಸ ಅದನ್ನು ನೋಡಿದ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದಿರಿ. ಅವೆಲ್ಲ ಪೇಪರ್ದಾಗ ಬಂದಾವಿಲ್ಲ, ನಮಗೆ ಗೊತ್ತಿಲ್ಲ. ಪೇಪರ್ ನೋಡಕ್ಕೂ ನಾವು ಹೋಗಿಲ್ಲ. ಇಲ್ಲಿ ತಕ್ಕನ ಪ್ರಕಾರ ಇವಾಗೆಲ್ಲ ತಿಳ್ಕೊಂಡು ಹೇಳಿ ಅವರು ಕೂಡ ವ್ಯವಸ್ಥೆ ಮಾಡಿ ಯಾರ್ಯಾರು ಬರ್ತಾರೆ, ರಾಜ್ಯ ಸರ್ಕಾರದ ಯಾರು ಬರ್ತಾರೋ ಬರ್ತಾರೆ. ಶಿವಪಟ್ರು ಹೇಳ್ಯಾರ ಒಂದು ಕಲ್ಯಾಣ ಮಂಟಪ ಪಂಚಾಮೃತ ಅಭಿಷೇಕ ಮತ್ತು ದಿವಸಾಂಬರ ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿರಲಿಲ್ಲ.
ಮುಂಜಾನೆ ಅವತ್ತು ತಾಸು ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳು, ದಿವಸ ಒಬ್ಬರು ಪೂಜೆಗಳು ಹಾಗೂ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು ದಿವಸ ಗದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದೀಗ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಟ್ಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿ ಕಟ್ಸಕತ್ತಾರೆ. ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರೆ, ಅವರೇ ಕೊಟ್ಟು ಕಟ್ಸಕತ್ತಾರೆ. ಗದ್ದಿಗೆ ಕಲಿಸೋ ಕೂಡ ನಡೀತದೆ. ಬಹಳ ದೊಡ್ಡ ಪ್ರಸ್ಥಾನ ಕೂಡ 21ಕ್ಕೆ ಮಶಮಾಳೆಲ್ಲ ಭಕ್ತರು ದೂದಿ ಏನಿಲ್ಲಪ್ಪ 10-20 ಕ್ವಿಂಟಲ್ ಮತ್ತೆ 10 ದಿವಸ ಖರ್ಚ 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ.